अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्यो दत्त प्रचोदयाद ओं परब्रह्म परमात्मने नमः उत्पत्ति स्थिति प्रलयंकराय ब्रह्म हरिहराय त्रिगुणात्मने सर्व कौतुकानि दर्शय दर्शय दत्तात्रेयाय मनोचिता कामना कुरु कुरु स्वाहा ಎಲ್ಲ ದತ್ತಾತ್ರೇಯ ಮತ್ತು ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಯಾರಿಗೆ ಏನೇ ಸಮಸ್ಯೆ ಇದ್ರೂ ಕೂಡ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವ ಒಂದು ಇಚ್ಛೆ ನಿಮ್ಮ ಮನದಲ್ಲಿ ಇದ್ದರೆ ಸ್ಕ್ರೋಲೋ ಮೇಲೆ ನನ್ನ ನಂಬರ್ ಬರುತ್ತೆ. ಆ ನಂಬರ್ಗೆ ನೀವು ಸಾಯಂಕಾಲ ಒಂದು 5 ಗಂಟೆಗೆ ಫೋನ್ ಮಾಡಿ ನಿಮ್ಮ ಸಮಸ್ಯೆಯನ್ನ ಹೇಳ್ಕೋಬಹುದು. ತಕ್ಕ ಮಟ್ಟಿಗೆ ದತ್ತಾತ್ರೇಯ ಮಹಾರಾಜರ ಕೃಪಾಶೀರ್ವಾದ ಮತ್ತು ಸ್ವಾಮಿ ಸಮರ್ಥರ ದಯೆಯಿಂದ ಆ ಒಂದು ಸೇವೆಯನ್ನ ಕೊಡಲಾಗುತ್ತೆ. ಸೊ ಈ ತರ ಈ ತರ ನಾನು ಯಾವ ತರ ಸೇವೆ ಕೊಡ್ತೀನೋ ಸುಮಾರು ಜನ ಸೇವೆಗಳನ್ನ ಕೊಡ್ತಾರೆ. ಸೊ ಅಂತಹ ಒಂದು ಸೇವೆ ಕೊಟ್ಟಿರತಕ್ಕಂತಹ ಒಂದು ಕಥೆನೇ ಇವತ್ತಿನ ಒಂದು ಅನುಭವ. ಇವರು ಮೂಲತಃ ಮಹಾರಾಷ್ಟ್ರದ ಠಾಣಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಭಕ್ತಳ ಕಥೆ ಇದು. ಇವರ ಹೆಸರು ಬಂದ್ಬಿಟ್ಟು ಸಂಗೀತಾ ರಾಂಚಿ ಅಂತ ಹೇಳಿ. ಸಂಗೀತಾ ರಾಂಚಿಯವರು ಸೊ ತುಂಬಾ ಕಷ್ಟಪಟ್ಟು ಒಂದು ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಸೊ ಜೊತೆಗೆ ಒಂದು ಸ್ವಾಮಿಯ ಸೇವೆ ಆಕಸ್ಮಿಕವಾಗಿ ಒಬ್ಬರಿಂದ ಇವರಿಗೆ ಗೊತ್ತಾಗುತ್ತೆ. ಸ್ವಾಮಿಯ ಮಂದಿರಕ್ಕೆ ಹೋಗೋದು, ಪೂಜೆಯನ್ನ ಮಾಡೋದು, ಈ ತರ ಒಂದು ಸೇವೆಯನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ ಸೊ ಇವ್ರಿಗೊಂದು ಆಸೆ ಇರುತ್ತೆ. ಏನಪ್ಪಾ ಅಂತಂದ್ರೆ ಏನೇ ಆಗ್ಲಿ ಒಂದು ನಾವು ಸ್ವಂತ ಮನೆ, ಒಂದು ಗುಡಿಸ್ಲೇ ಇದ್ರೆ ಪರವಾಗಿಲ್ಲ, ಒಂದು ಸ್ವಂತ ಮನೆಯನ್ನಾಗಿ ನಾವು ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಆಸೆಯಿಂದ ಏನ್ ಮಾಡೋದು. ಸೊ ಸ್ವಾಮಿಯ ಸೇವೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ. ದೇವಸ್ಥಾನದಲ್ಲಿ ಒಬ್ಬ ಅರ್ಚಕರು ಇರ್ತಾರೆ. ಅರ್ಚಕರು ಇದ್ದಾಗ ಅವ್ರ ಹತ್ರ ಹೋಗ್ಬಿಟ್ಟು ಇವರು ಕೇಳ್ತಾರೆ. ಏನಂತ ಅಂದ್ರೆ ನಂದು ಊರಲ್ಲಿ ಒಂದು ಮನೆ ಇದೆ. ಆ ಮನೆ ಒಳ್ಳೆಯ ಒಂದು ದುಡ್ಡಿಗೆ ಸೇಲ್ ಆಗ್ಬೇಕು. ನಾನು ಈ ಊರಲ್ಲಿ ಒಂದು ಮನೆಯನ್ನ ಸ್ವಂತ ಮನೆಯಾಗಿ ತಗೋಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಸ್ವಾಮಿಯ ಸೇವೆ ಮಾಡ್ಬೇಕು ಅಂತ ಇದ್ದೀನಿ ನಾನು ಗುರುಗಳೇ, ಏನ್ ಮಾಡ್ಬೇಕು ಅಂತ ಹೇಳಿ ಈ ಭಕ್ತರು ಅವರಿಗೆ ಕೇಳ್ತಾರೆ. ಆವಾಗ ಅವರ ಸ್ವಾಮಿಯ ಸೇವೆ ಕೊಡೋದೇ ಅವ್ರ ಕೆಲಸ ಆಗಿರೋದ್ರಿಂದ ಅವರು ಇವರಿಗೆ ಒಂದು ಸೇವೆಯನ್ನ ಹೇಳ್ತಾರೆ. ಏನಂತ ಅಂದ್ರೆ 11 ಮಾಲೆ ಜಪ ಪ್ರತಿ ದಿವಸ, ಆಮೇಲೆ ಪಾರಾಯಣ, ಒಟ್ಟು 108 ಪಾರಾಯಣ. ಸ್ವಲ್ಪ ತುಂಬಾ ಕಷ್ಟದ ವಿಚಾರನೇ ಅದು. ಸುಮಾರು 2.5 ವರ್ಷದ ಒಂದು ಸೇವೆ. ಅವರು ಏನಂತಾರೆ ಅಂದ್ರೆ, ಒಂದು ತೆಂಗಿನಕಾಯನ್ನ ತಗೊಂಡು ನೀವು ಸ್ವಾಮಿಯ ಮುಂದೆ ಇಟ್ಟು ನಿಮ್ಮ ಒಂದು ಬೇಡಿಕೆಯನ್ನ ಬೇಡ್ಕೊಂಡು ಈ ಸೇವೆಯನ್ನ ಪ್ರಾರಂಭ ಮಾಡಿ ಅಂತ ಹೇಳಿ ಅದೇ ಕ್ಷಣದಲ್ಲಿ ಒಂದು ತೆಂಗಿನಕಾಯನ್ನ ತಗೊಂಡು ಬಂದು ಸ್ವಾಮಿಯ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಮನೆಗೆ ಹೋಗಿ ಸೇವೆಯನ್ನ ಪ್ರಾರಂಭ ಮಾಡ್ತಾರೆ. ಇದರ ಜೊತೆ ಅವ್ರು ಏನ್ ಹೇಳಿರ್ತಾರೆ ಅಂತಂದ್ರೆ, ಪ್ರತಿ ದಿವಸ ಒಂದು ಮಾಲೆ. ಯಾವ ಮಂತ್ರ ಅಂತಂದ್ರೆ, ಓಂ ಕೃಷ್ಣಾಯ ನಮಃ, ಓಂ ಅಧಿಷ್ಠಾಯ ನಮಃ. ಇನ್ನೊಂದ್ಸಾರಿ ಹೇಳ್ತೀನಿ, ಓಂ ಕೃಷ್ಣಾಯ ನಮಃ, ಓಂ ಅಧಿಷ್ಠಾಯ ನಮಃ. ಈ ಒಂದು ಮಂತ್ರವನ್ನ 108 ಸಾರಿ ಪಠಣ ಮಾಡುವಂತಹ ಒಂದು ಮಂತ್ರ. ಇದರ ಜೊತೆ ಶ್ರೀ ಸ್ವಾಮಿ ಸಮರ್ಥ ಮಂತ್ರ 11 ಮಾಲೆ, ಆಮೇಲೆ ಯಥಾಶಕ್ತಿ ಪ್ರತಿ ದಿವಸ 3 ಅಧ್ಯಾಯ ಜಪ, 3 ಅಧ್ಯಾಯ ಪಾರಾಯಣ. ಸೊ ಈ ತರ ಈ ಮಂತ್ರ ಇನ್ನೂ ನಿಮಗೆ 2 ಸಾರಿ ಕನ್ಫ್ಯೂಸ್ ಆಗಬಾರ್ದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಓಂ ನಮ ಕೃಷ್ಣಾಯ ನಮಃ, ಓಂ ನಮೋ ಕೃಷ್ಣಾಯ ನಮಃ, ಓಂ ನಮೋ ಕೃಷ್ಣಾಯ ನಮಃ, ಓಂ ನಮೋ ಅಧಿಷ್ಠಾಯೇನ್ ನಮಃ, ಓಂ ನಮೋ ಅಧಿಷ್ಠನಾಯೇನ್ ನಮಃ, ಓಂ ನಮೋ ಅಧಿಷ್ಠನಾಯೇ ನಮಃ. ಅಂದ್ರೆ ನಾ ಅನ್ನೋ ಒಂದು ಅಕ್ಷರ ಅಲ್ಲಿ ಸೇರ್ಬೇಕು. ಸಡನ್ ಆಗಿ ಅಧಿಷ್ಠಾಯ ನಮಃ ಅಂತ ಅನ್ಬಾರ್ದು, ಅಧಿಷ್ಠನಾಯೇನ್ ನಮಃ. ಈ ಮಂತ್ರ 108 ಸಾರಿ ಪಠಣ ಮಾಡಬೇಕು ಅಂತ ಹೇಳಿ ಆ ಅರ್ಚಕರು ಇವರಿಗೆ ಹೇಳಿ ಕಳಿಸ್ತಾರೆ. ಸೊ ಅದ್ರ ಪ್ರಕಾರವಾಗಿ ಮನೆಗೆ ಬಂದು ಈ ಒಂದು ಸೇವೆಯನ್ನ ತುಂಬಾ ಭಕ್ತಿಯಿಂದ ಸ್ವಾಮಿಯ ಒಂದು ಮೇಲೆ ವಿಶ್ವಾಸವಿಟ್ಟು, ಏನಾದ್ರೂ ನಮಗೆ ಮಹಾರಾಜರು ಕೈ ಹಿಡಿತಾರೆ ಒಂದು ಅಖಂಡ ವಿಶ್ವಾಸದಿಂದ ಆ ಒಂದು ಸೇವೆಯನ್ನ ಪ್ರಾರಂಭ ಮಾಡ್ತಾರೆ. ಸೊ ಈ ತರ ಇದ್ದಾಗ ಏನಾಗುತ್ತೆ,
1 ವಾರ, 2 ವಾರ, 3 ವಾರ, 10 ವಾರ, 15 ವಾರ ಆದ್ರೂ ಕೂಡ ಯಾವುದೇ ತರಹದ ಒಂದು ಪ್ರಚಿತಿ ಬರಲ್ಲ. ಸೊ ಒಂದ್ ದಿವಸ ಇವ್ರಿಗೆ ಕನಸಲ್ಲಿ ಏನಾಗುತ್ತೆ, ಆ ಮನೆಯಲ್ಲಿ ಒಂದು ಸ್ವಾಮಿಯ ಫೋಟೋ ಇರುವಂತೆ ದೃಷ್ಟಾಂತ ಆಗುತ್ತೆ. ಯಾವುದು, ಇವರು ಯಾವ ಮನೆಯನ್ನ ಸೇಲ್ ಮಾಡಬೇಕು ಅನ್ನೋ ಆ ಒಂದು ಆಸೆ ಇಟ್ಕೊಂಡಿರ್ತಾರೋ ಆ ಮನೆಯಲ್ಲಿ ಒಂದು ಸ್ವಾಮಿಯ ಫೋಟೋ ಇಡಬೇಕು ಅನ್ನೋ ಒಂದು ದೃಷ್ಟಾಂತ ಬರುತ್ತೆ. ಇಮ್ಮಿಡಿಯೇಟ್ ಏನ್ ಮಾಡ್ತಾರೆ, ಯಾವ ಊರಲ್ಲಿ ಆ ಮನೆ ಇರುತ್ತೋ ಆ ಊರಿಗೆ ಹೋಗಿ ಸ್ವಾಮಿಯ ಫೋಟೋ ಇಟ್ಟು, ಭಗವಂತ ಈ ಮನೆ ನಿನ್ ಕೈ ಕೊಟ್ಟಿದ್ದೀನಿ, ಏನ್ ಮಾಡ್ತೀಯ ಮಾಡ್ಕೊ ಅಂತೇಳಿ ಬೇಡ್ಕೊಂಡು ಒಂದು ಅರ್ಶನ ಕುಂಕುಮ ಹಚ್ಚಿ ಒಂದು ಕಾಯಿನ ಒಡೆದು ಕರ್ಪೂರ ದೀಪ ಮಾಡಿ ಬಂದ್ಬಿಡ್ತಾರೆ. ಸೊ ತದನಂತರ ಮತ್ತೆ 5 ವಾರ ಆಗುತ್ತೆ. 5 ವಾರದ ನಂತರ ಶುಕ್ರವಾರ ಅಂದ್ರೆ ಗುರುವಾರ ಪೂಜೆ ಆದ್ಮೇಲೆ ಶುಕ್ರವಾರ ಬೆಳಿಗ್ಗೆ ಇವರಿಗೆ ಫೋನ್ ಬರುತ್ತೆ. ಏನಪ್ಪಾ ಅಂತಂದ್ರೆ, ಹೊರಗಡೆ ದೇಶದಲ್ಲಿ ಇರ್ತಕ್ಕಂತಹ ಒಬ್ಬ ಚೆನ್ನಾಗಿ ಅನುಕೂಲವಾಗಿರ್ತಕ್ಕಂಥವ್ರು ಅದೇ ಊರಲ್ಲೇನೆ ಒಂದು ಮನೆ ಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಅದ್ರ ಪ್ರಕಾರ ಆ ಊರಿನವರು ಗ್ರಾಮಸ್ಥವ್ರಿಗೆ ಫೋನ್ ಮಾಡಿದಾಗ, ಇಲ್ಲ ಈ ತರ ಒಂದು ಮನೆ ಒಂದು ಸೇಲ್ಗಿದೆ ಅಂದಾಗ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಇವರಿಗೆ ಫೋನ್ ಮಾಡ್ತಾರೆ. ಭಕ್ತಾದಿಗಳ ಇವರು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ, ನನಗೇನೋ ಇಷ್ಟ ಅಮೌಂಟು ಬಂದ್ರೆ ಸಾಕು ಅಂತ ಹೇಳಿ ಒಂದು ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ. ಸೊ ಈ ತರ ಇವರು ಏನ್ ಹೇಳ್ತಾರೆ ಅಂತಂದ್ರೆ, ನನಗೆ ಒಂದು ಇಲ್ಲಿ ನಾನು ಮನೆ ತಗೋಬೇಕು ಅನ್ಕೊಂತಾ ಇದ್ದೀನಿ, ನನಗೆ ಆ ಮನೆ ಸೇಲ್ ಮಾಡೋದಿದೆ ಅಂತ ಹೇಳಿ ಮಾತಾಡಿದಾಗ ಅವರು ಇವ್ರಿಗೆ ಏನ್ ಕೇಳ್ತಾರೆ ಅಂತಂದ್ರೆ, ನೀವು ಎಷ್ಟು ದುಡ್ಡು ಕೊಟ್ರೆ ಆ ಮನೆಯನ್ನ ಸೇಲ್ ಮಾಡ್ತೀರಾ ಅಂತ ಕೇಳ್ತಾರೆ. ನೋಡಿ, ಸ್ವಾಮಿ ಸಮರ್ಥರು ಎಷ್ಟೊಂದು ಅದ್ಭುತ ಒಂದು ಶಕ್ತಿಯನ್ನ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ಇವ್ರ ಬಾಯಲ್ಲಿ ರೇಟು ಅಂದ್ರೆ ಅದು ಬರೋದೇ ಇಲ್ಲ. ಇದನ್ನ ಹೇಳ್ಬೇಕು, ಯಾಕೆ ಹೇಳಲ್ಲ ಅಂದ್ರೆ ಇವರು, ನಾನು ಜಾಸ್ತಿ ಹೇಳ್ಬಿಟ್ರೆ ಅನ್ನೋ ಒಂದು ಫೀಲಿಂಗ್ ಇಂದ, ಸರಿ ಇಲ್ಲ ನೀವೇ ಒಂದ್ ಮಾತು ಹೇಳಿ ಅಂತ ಹೇಳಿ ಅವ್ರಿಗೆ ಕೇಳ್ತಾರೆ. ಆದ್ರೆ ಅಲ್ಲಿ ಅವ್ರು ಏನಂತಾರೆ, ಇಲ್ಲಪ್ಪ ನಂದು ಬಜೆಟ್ ಇಷ್ಟಿದೆ, ನಾನು ಇಷ್ಟ ಆದ್ರೆ ಆ ಮನೆ ತಗೋತಿದ್ದೀನಿ. ಇವರು ಅನ್ಕೊಂಡಿರ್ತಕ್ಕಂಥ ಬಜೆಟ್ಗಿಂತ ಅವರು ಹೇಳಿರೋದು 10 ಲಕ್ಷ ಜಾಸ್ತಿ ಇರುತ್ತೆ. ಆದ್ರೂ ಕೂಡ ಒಂದು ಸ್ವಾಮಿಯ ಕೃಪಾಶೀರ್ವಾದ ಆಗ್ಲಿ, ನೀವು ನನಗೆ ಇನ್ನು 1 ಲಕ್ಷ ನೀವು ಜಾಸ್ತಿ ಕೊಟ್ರೆ ಸಾಕು ಅಂತ ಹೇಳಿ, ಯಾಕಂದ್ರೆ ಆ ಪರಿಸ್ಥಿತಿಯನ್ನ ಮುಂದೆ ನಾನು ಈ ಮನೆ ಒಂದು ಬೇರೆ ಮನೆ ತಗೋಬೇಕು, ಎಷ್ಟು ದುಡ್ಡು ಇದಕ್ಕೆ ನಾವು ಹಂಚ್ಬೇಕು ಅನ್ನೋದು ಒಂದು ಪರಿಕಲ್ಪನೆನೂ ಇರಲ್ಲ. ಆ ದುಡ್ಡಿಗೆ ಅವರು ಒಪ್ಕೊಂಡು ಅಲ್ಲಿಂದಾನೇ ಇವರಿಗೆ ಅವರ ರಿಲೇಷನ್ ಕಡೆಯಿಂದ ದುಡ್ಡು ಹಾಕಿಸಿ ಆ ಮನೆ ಕೊನೆಗೆ ರಿಜಿಸ್ಟ್ರೇಷನ್ ಆಗಿ ಇವರು ಸಿಟಿಗೆ ಬರ್ತಾರೆ. ತದನಂತರ ಇವ್ರಿಗೆ ಇವಾಗ ಸ್ವಂತ ಮನೆ ಬೇಕಲ್ಲ, ಈಗ ಒಂದು ಮನೆ ಅಂತೂ ಸೇಲ್ ಮಾಡಿ ಇವರು ಬರ್ತಾರೆ. ಆದ್ರೆ ಆ ಮನೆ ಸೇಲ್ ಆದ ತಕ್ಷಣ ಫಸ್ಟ್ ಅಕ್ಕಲಕೋಟೆಗೆ ಹೋಗ್ಬಿಟ್ಟು ಒಂದು ತೆಂಗಿನಕಾಯಿನ ಅಲ್ಲಿ ಇಟ್ಟು ಸಂಕಲ್ಪ ಮಾಡಿಕೊಂಡು ತಗೊಂಡ್ ಬರ್ತಾರೆ. ಬಂದ ಮೇಲೆ ಅದ್ಭುತ ಏನಪ್ಪಾ ಅಂತಂದ್ರೆ, ತೆಂಗಿನಕಾಯಿ ಬಂದು ಸ್ವಲ್ಪ ದಿನದಲ್ಲಿ ಒಂದು ಇವ್ರು ಏನು ಪ್ರತಿ ದಿವಸ ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂತಹ ಓನರಿನ ಮನೆ, ಅವರು ಹಳೆ ಮನೆ ಇದೆ ಅಂತೇಳಿ ಸೇಲ್ಗೆ ಇಟ್ಬಿಡ್ತಾರೆ. ಇವರು ಯಾವ ಆಫೀಸಿಗೆ ಇವ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೋ ಸೊ ಅದೇ ಒಂದು ಆಫೀಸಿನ ಓನರು ಮನೆಯನ್ನ ಸೇಲಿಗೆ ಇಟ್ಬಿಡ್ತಾರೆ. ನೋಡಿ, ಇದು ಯಾವ ಒಂದು ದೃಷ್ಟಾಂತ ಅನ್ಕೋತಿರೋ ಏನೋ. ಸೊ ಇವ್ರಿಗೆ ಅದು ಹೆಂಗಾಗಿ ಹೋಗ್ಬಿಡುತ್ತೆ ಅಂದ್ರೆ, ಇವರು ಅವ್ರನ್ನ ಹೋಗಿ ಕೇಳ್ತಾರೆ, ಇಲ್ಲ ನಮಗ್ ಮನೆ ಬೇಕಾಗಿದೆ. ಹೌದಾ, ನಿಮಗ್ ಮನೆ ಬೇಕಾಗಿದೆ ಅಂತಂದ್ರೆ ನೀವೇನೂ ಚಿಂತೆ ಮಾಡಬೇಡಿ, ದುಡ್ಡು ನೀವ್ ಯಾವಾಗಾದ್ರೂ ಕೊಡಿ, ನಾನು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ ಅಂತೇಳಿ ಓನರು ಇವ್ರ ಹತ್ರ ಇರ್ತಕ್ಕಂತ ಅಷ್ಟೇ ದುಡ್ಡನ್ನ ತಗೊಂಡು ಮನೇನ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ. ಮಿಕ್ಕಿರೋ ದುಡ್ಡು ನೀವು ನನಗೆ ಆರಾಮಾಗಿ ಕೊಡು, ನೀವು ನಮ್ಮಲ್ಲೇ ಕೆಲಸ ಮಾಡಿ. ನೋಡಿ ಎಷ್ಟು ಅದ್ಭುತ ಇವೆಲ್ಲ ಯಾರ ಜೀವನದಲ್ಲೂ ಅಷ್ಟು ಸುಲಭವಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಇದು. ಓಕೆ, ಇದಕ್ಕೆಲ್ಲ ಸ್ವಾಮಿ ಸಮರ್ಥರ ಒಂದು ಸೇವೆ, ಸತತ ಸೇವೆ, ಅಖಂಡ ಸೇವೆ ಮಾಡೋದ್ರಿಂದ ಆ ಒಂದು ಬರುವಂತ ಶಕ್ತಿ ಇದೆಯಲ್ಲ, ಆ ಬ್ರಹ್ಮಾಂಡ ನಾಯಕರಿಗೆ ಕೋಟಿ ಕೋಟಿ ನಮಸ್ಕಾರ. ಇಂಥ ಒಂದು ಎಷ್ಟೋ ಗಣನೆಗೆ ಬಾರದಿರ್ತಕ್ಕಂಥ ಅನುಭವಗಳು ತುಂಬಾನೇ ಇದೆ. ಬಟ್ ಎಷ್ಟೋ ಜನ ಭಕ್ತಾದಿಗಳು ಅವರ ಒಂದು ಅನುಭವನ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಂಚ್ಕೋತಾರೆ. ಮತ್ತೆ ನೋಡಿ, ಪ್ರತಿ ಗುರುವಾರ ಆ ಭಗವಂತ ನನ್ನ ಕೈಯಿಂದ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಒಂದು ಅನ್ನದಾನದ ಸೇವೆಯನ್ನ ಪ್ರಾರಂಭಿಸಿದ್ದಾರೆ. ಆಲ್ರೆಡಿ 2 ವಾರ ಮುಗಿದೋಯ್ತು. ಈ ವಾರ ಬರುವ ವಾರ 3ನೇ ವಾರ. ಖಂಡಿತವಾಗಿಯೂ ಈ ವಾರನೂ ಕೂಡ ಒಂದು ಏನಾದ್ರೂ ಒಂದು ಅದ್ಭುತವಾಗಿ ಯಾರೋ ಒಂದು ಅನ್ನದಾನಕ್ಕೆ ಮುಂದೆ ಬರ್ತಾರೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ, ನನಗೆ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಆ ಮಹಾರಾಜರ ಮೇಲೆ ಇದೆ ಅನ್ನೋದು ನನಗೆ ಖಚಿತವಾಗಿದೆ. ಓಕೆ, ಯಾಕಂದ್ರೆ ನಾವು ಆಸೆ ಪಡೋದು ಬೇರೆ, ಅವ್ರು ಕೊಡೋದು ಬೇರೆ.
ಎಷ್ಟೋ ಎಷ್ಟೋ ನೋವುಗಳು ಬರ್ತವೆ, ದುಃಖ ಸಂಕಟ ಬರ್ತವೆ, ಅದನ್ನೆಲ್ಲ ಮೀರಿ ನಿಂತು ಸೇವೆ ಮಾಡೋದಿದೆಯಲ್ಲ, ಅದು ತುಂಬಾನೇ ಗ್ರೇಟ್. ಅದು ನನ್ನ ನನ್ನ ಇದೇ ವಾರದಲ್ಲಿ ಒಂದು ತುಂಬಾನೇ ನೋವಿನ ಘಟನೆ ನನ್ನ ಜೀವನದಲ್ಲಿ ನಡೆದಿದೆ. ಓಕೆ, ಅದನ್ನ ನಾನು ನಿಮಗೆ ಖಂಡಿತವಾಗಿಯೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬಾ ಅದ್ಭುತವಾಗಿದೆ ಅದು, ನನ್ನ ಜೀವನದಲ್ಲಿ ಇದೇ ವಾರದಲ್ಲೇ ನಡೆದಿರ್ತಕ್ಕಂಥ ವಿಡಿಯೋ. ಖಂಡಿತವಾಗಿಯೂ ಆ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಥೆಯನ್ನ ಮುಗಿಸ್ತಾ ಇದ್ದೀನಿ. ಅವರು ಸ್ವಂತ ಮನೆ ಮಾಡಿರ್ತಕ್ಕಂಥ ಒಂದು ಅನುಭವನ ನಿಮ್ಮೆಲ್ಲ ಹತ್ರ ನಾನು ಹಂಚ್ಕೊಂಡಿದ್ದೀನಿ. ಆದಷ್ಟು ಬೇಗ ಎಲ್ರಿಗೂ ಸ್ವಾಮಿಯ ಕೃಪಾಶೀರ್ವಾದ ಆಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತಾತ್ರೇಯಾಯೇ ನಮೋ ನಮಃ.